ಫೇಸರ್ ಒಂದು ಸಣ್ಣ ಉಪಕರಣ, ಪ್ಯಾಂಟ್ ಶರ್ಟಿನ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಉಪಕರಣ. ಅದು ಸಡನ್ ಆಗಿ ಲೆಬನಾನಿನ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಯ್ತು ನೋಡಿ. ಇದೇ ಫೇಸರ್. ಇದರಿಂದ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ಫೇಸರ್ ಒಂದು ಸಣ್ಣ ಉಪಕರಣ, ಪ್ಯಾಂಟ್ ಶರ್ಟಿನ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದಾದಂತಹ ಉಪಕರಣ ಅದು. ಆದ್ರೆ ಆ ಒಂದು ಉಪಕರಣನೇ ಜೀವಕ್ಕೆ ಗಂಡಾಂತರವನ್ನ ತಂದಿಡುತ್ತೆ ಅನ್ನುವ ಸಣ್ಣ ಸುಳಿವು ಇರಲಿಲ್ಲ ಹಿಜ್ಬುಲ್ಲಾ ಉಗ್ರರಿಗೆ. ಸಡನ್ ಆಗಿ ಲೆಬನಾನಿನ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಯ್ತು ನೋಡಿ. ಇದೇ ಫೇಸರ್. ಇದರಿಂದ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. ಹಾಗಾದ್ರೆ ಲೆಬನಾನಿನ ರಾಜಧಾನಿ ಬೈರೂತ್ನಲ್ಲಿ ರಸ್ತೆಯಲ್ಲೂ ಕೂಡ ರಕ್ತದ ಓಕುಳಿಯಾಗಿದೆ ಯಾಕೆ? ಏನಿದು ಫೇಸರ್ ಸಣ್ಣ ಉಪಕರಣ ಅಂತೀರಾ? ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಸ್ರೇಲ್ನ ಯುದ್ಧ ವಾತಾವರಣದ ನಡುವೆ ನಿಗೂಢ ಫೇಸರ್ ಬ್ಲಾಸ್ಟ್ಗಳಲ್ಲಿ ಹಿಜ್ಬುಲ್ಲಾ ಹೋರಾಟಗಾರರು, ಇರಾನ್ನ ಲೆಬನಾನ್ ರಾಯಭಾರಿ ಸೇರಿದಂತೆ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. ಲೆಬನಾನ್ನಾದ್ಯಂತ ಏಕಕಾಲದಲ್ಲಿ ಫೇಸರ್ಗಳ ಸ್ಫೋಟದ ದಾಳಿಯಲ್ಲಿ 8 ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು 2800ಕ್ಕೂ ಹೆಚ್ಚು ಮಂದಿ ಗಾಯ ಆಗಿದ್ದಾರೆ. ಇವರಲ್ಲಿ 200 ಮಂದಿಗೆ ಗಂಭೀರ ಗಾಯವಾಗಿದೆ. ಲೆಬನಾನ್ ರಾಜಧಾನಿ ಬೈರೂತ್ನ ರಸ್ತೆಗಳಲ್ಲೂ ಕೂಡ ರಕ್ತದ ಓಕುಳಿಯೇ ಹರಿದಿತ್ತು. ಹೌದು, ಹಿಜ್ಬುಲ್ಲಾ ಉಗ್ರರ ನೆಲೆಯಾಗಿರುವ ಲೆಬನಾನ್ ದೇಶದಲ್ಲಿ ವಿಚಿತ್ರ ಘಟನೆಯೊಂದು ಇಡೀ ವಿಶ್ವವನ್ನೇ ಬೆರಗಾಗಿಸಿದೆ. ಹಿಜ್ಬುಲ್ಲಾ ಉಗ್ರ ಸಂಘಟನೆಯ 100 ಸದಸ್ಯರ ಬಳಿ ಇದ್ದ ಫೇಸರ್ಗಳು ಏಕಕಾಲಕ್ಕೆ ಸ್ಫೋಟಿಸಿವೆ. ಹಾಗಾದ್ರೆ ಏನಿದು ಫೇಸರ್ ಅಂತೀರಾ? ಹೌದು, ಸಾಮಾನ್ಯವಾಗಿ ಫೇಸರ್ಗಳು ಮೆಸೇಜ್ ಕಳಿಸಲು, ಇನ್ನು ಸಂದೇಶವನ್ನ ಸ್ವೀಕರಿಸಲು ತಮ್ಮದೇ ಆದ ತರಂಗಾಂತರ ಬಳಕೆಯನ್ನ ಮಾಡಿಕೊಳ್ತವೆ. ಈ ಮೆಸೇಜ್ಗಳಲ್ಲಿ ಅಕ್ಷರ ಸಂಖ್ಯೆ 2 ಕೂಡ ರವಾನಿಸಬಹುದು. ಇಂದಿನ ಸ್ಮಾರ್ಟ್ ಫೋನ್ ಯುಗದಲ್ಲಿ ಫೇಸರ್ ತಂತ್ರಜ್ಞಾನ ತುಂಬಾನೇ ಹಳೆಯದು. ಕೆಲವು ದಿನಗಳ ಹಿಂದೆಯಷ್ಟೇ ಮೊಬೈಲ್ ಫೋನ್ ಕುರಿತಾಗಿ ಎಚ್ಚರಿಕೆಯನ್ನ ನೀಡಿತ್ತು ಹಿಜ್ಬುಲ್ಲಾ ಉಗ್ರ ಸಂಘಟನೆಯ ನಾಯಕರು. ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡಬೇಡಿ, ನಿಮ್ಮ ಬಳಿ ಇರುವ ಮೊಬೈಲ್ಗಳನ್ನ ನಾಶ ಮಾಡಿ ಅಂತ ಕರೆಯನ್ನ ನೀಡಿದ್ರು. ಮೊಬೈಲ್ ಲೊಕೇಶನ್ ಅನ್ನ ಪತ್ತೆಯಾದ್ರೆ ಅಪಾಯ ಅಂತ ಭಾವಿಸಿದ್ರು. ಆದ್ರೆ ಇದೀಗ ಹಿಜ್ಬುಲ್ಲಾ ಉಗ್ರರಿಗೆ ಆಪ್ತವಾಗಿದ್ದ ಫೇಸರ್ ಕೂಡ ಕೈ ಕೊಟ್ಬಿಟ್ಟಿದೆ. ಇನ್ನು ಸ್ಫೋಟದ ಹಿಂದಿನ ಭಯಾನಕ ಸತ್ಯಗಳು ಕೂಡ ಈಗ ಹೊರಬರುತ್ತಿವೆ. ಲೆಬನಾನ್ನ ಹಿಜ್ಬುಲ್ಲಾ ಸಂಘಟನೆ 1 ತಿಂಗಳ ಹಿಂದೆ 5000 ತೈವಾನ್ ನಿರ್ಮಿತ ಫೇಸರ್ಗಳನ್ನ ತರಿಸಿಕೊಂಡಿತ್ತಂತೆ. ಈ ಫೇಸರ್ಗಳ ಒಳಗೆ ಇಸ್ರೇಲ್ನ ಮೊಸಾದ್ ಬೇಹುಗಾರಿಕಾ ಸಂಸ್ಥೆ 3 ಗ್ರಾಂನಷ್ಟು ಸ್ಫೋಟಕವನ್ನ ತುಂಬಿದೆ ಅಂತ ಲೆಬನಾನ್ನ ಭದ್ರತಾ ಮೂಲ ಆರೋಪಿಸಿದೆ. ಫೇಸರ್ ಬ್ಲಾಸ್ಟ್ ವಿಚಾರದಲ್ಲಿ ಇಸ್ರೇಲ್ನ ಕುತಂತ್ರ ಇದೆಯಂತ ಆರೋಪವನ್ನ ಮಾಡ್ತಿದ್ದಾರೆ ಲೆಬನಾನಿನ ಸಂಸ್ಥೆಗಳು. ಇನ್ನು ತನಿಖೆ ಆದ್ಮೇಲೆ ಇನ್ನಷ್ಟು ಮಾಹಿತಿಗಳು ಹೊರಬೀಳಬೇಕು. ಒಟ್ಟಲ್ಲಿ ಸರಣಿ ಫೇಸರ್ ಬ್ಲಾಸ್ಟ್ಗಳಿಂದ ಲೆಬನಾನಿನ ಉಗ್ರರಂತೂ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.